ಹಲೋ ವೆಲ್ಕಮ್ ಟು ಯೂನಿಕ್ ವೆಲ್ತ್. ಹಾಯ್ ಫ್ರೆಂಡ್ಸ್, ಮೇ 17 ಮಾರ್ಕೆಟ್ ಸೂಪರ್ ಆಗಿತ್ತು. ಯಾರೆಲ್ಲ ಟ್ರೇಡ್ ಮಾಡಿದ್ರಿ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರೋರಿಗೆ ಗೊತ್ತಾಗ್ತಾ ಇರುತ್ತೆ. ಇವತ್ತು ಮಾರ್ಕೆಟ್ ಅಲ್ಲಿ ಎಂಟ್ರಿ ಕೊಟ್ಮೇಲೆ ಟಿಲ್ 3:30 ಮಾರ್ಕೆಟ್ ಕ್ಲೋಸ್ ಆಗೋವರೆಗೂ ಯಾವುದೇ ರೀತಿಯ ಹೈಯೆಸ್ಟ್ ವಾಲಟಿಲಿಟಿ ಆಗ್ಲಿ, ಸೊ ಒಂದ್ಸರಿ ಅಪ್ ಆಗೋದು ಡೌನ್ ಆಗೋದು ಆತರ ಇರ್ಲಿಲ್ಲ. ವೆರಿ ಕ್ಲಿಯರ್ ಟ್ರೆಂಡ್ ಇತ್ತು. ಸೊ ರೈಟ್, ಇವತ್ತು ನಾವು ಟೆಲಿಗ್ರಾಮ್ ಅಲ್ಲಿ ಲೆವೆಲ್ಸ್ ನ ಅಪ್ಡೇಟ್ ಮಾಡಿರ್ಲಿಲ್ಲ, ಮಿಸ್ ಆಯ್ತು. ಇನ್ನು ಲೈವ್ ಸೆಷನ್ಸ್ ಅಲ್ಲಿ ನಮ್ ಜೊತೆ ಇದ್ದ ಸ್ಟೂಡೆಂಟ್ಸ್ ಹಾಗೆ ನಮ್ ಜೊತೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲ ಏನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು, ನಾವೇನ್ ಲೈವ್ ಅಲ್ಲಿ ಸಪೋರ್ಟ್ ಕೊಡಕ್ಕಾಯ್ತು ಅಂತ ನೋಡೋಣ. ರೈಟ್ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಅಲ್ಲಿ ಮಾರ್ನಿಂಗ್ ಪ್ರೀ ಓಪನ್ ಆಗಿದ ತಕ್ಷಣ ಇಲ್ಲಿ ಒಂದು ಲೆವೆಲ್ಸ್ ಕೊಟ್ಟಿದೀವಿ ನೋಡಿ. 14,720 ಇಂದ 14,780 ವರೆಗೂ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಟ್ರೇಡ್ ನ ಮಾಡಬೇಡಿ. ಒಂದ್ಸರಿ 780 ಬ್ರೇಕ್ ಆಯ್ತು ಅಂದ್ರೆ 820 ಟಿಲ್ 14,920 ವರೆಗೂ ನಿಫ್ಟಿ ಮೂವ್ ಆಗುತ್ತೆ ಅಂತ. ದಿಸ್ ಅ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಬ್ಯಾಂಕ್ ನಿಫ್ಟಿನೋ ಲೆವೆಲ್ಸ್ ಕೊಟ್ಟಿದ್ವಿ. 32,550 ಬ್ರೇಕ್ ಆಯ್ತು ಅಂದ್ರೆ 33,000 ವರೆಗೂ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ. ಇದು ಮೇಜರ್ ಪಾಯಿಂಟ್. ಇದು ಆದ್ಮೇಲೆ ಆಪ್ಷನ್ಸ್ ಏನ್ ಕೊಟ್ಟಿದ್ವಿ ಅಂತ ನೋಡೋಣ. ಅದ್ರ ಜೊತೆಗೆ ಮೇ 18 ಗೆ ಮಾರ್ಕೆಟ್ ಇದೇ ತರ ಕಂಟಿನ್ಯೂಷನ್ ಇರುತ್ತಾ, ಯಾವ ಪಾಯಿಂಟ್ ಬಂದಾಗ ಮಾರ್ಕೆಟ್ ಅಲ್ಲಿ ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಗುತ್ತೆ, ನಾವೆಲ್ಲಿ ನಮ್ಮ ಪೊಸಿಷನ್ ಟೇಕ್ ಕೇರ್ ಮಾಡ್ಬೇಕು ಅಂತ ಸೊ ಟೆಕ್ನಿಕಲ್ ಆಗಿ ನಾವು ಚೆಕ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ರೈಟ್ ಫ್ರೆಂಡ್ಸ್, ಇನ್ನು ವಿಡಿಯೋಗೆ ಬರೋಣ. ನೋಡಿ, ಇಲ್ಲಿ ನಿಫ್ಟಿಯಲ್ಲಿ ಇವತ್ತು ಮಾರ್ನಿಂಗ್ ಓಪನ್ ಆಗಿದ ತಕ್ಷಣ ಫಸ್ಟ್ ಮಿನಿಟ್ ಅಲ್ಲಿ ಕ್ಯಾಂಡಲ್ ಫಸ್ಟ್ 10 to 15 ಮಿನಿಟ್ಸ್ 780 ಬ್ರೇಕ್ ಆಗಿಲ್ಲ, 720 ಬ್ರೇಕ್ ಆಗಿಲ್ಲ. ಒಂದು ಸರಿ ಮಾರ್ಕೆಟ್ 780 ಬ್ರೇಕ್ ಆಗಿದ ತಕ್ಷಣ ಮತ್ತೆ ನೋಡಿ ಮಾರ್ಕೆಟ್ ಎಲ್ಲೂ ಕೆಳಗಡೆ ಬರಲೇ ಇಲ್ಲ. ಇವತ್ತು ಗುಡ್ ಟ್ರೇಡ್ ಅಂತ ಹೇಳ್ಬೋದು. ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೂವ್ ಆಗಿದೆ, ಎಲ್ಲೂ ಜಾಸ್ತಿ ಫ್ಲಕ್ಚುಯೇಷನ್ಸ್ ಆಗಿಲ್ಲ. ಈ ರೆಡ್ ಎಲ್ಲ ಕಾಮನ್ ಸರ್, ಇಲ್ಲೆಲ್ಲ ಫಾಲ್ ಆಗಿದೆ, ಅದನ್ನ ಫಾಲ್ ಅಂತ ಅನ್ಕೋಬೇಡಿ. ದರ್ಸ್ ಅಪ್ ಟ್ರೆಂಡ್ ಅಲ್ಲಿ ಪಾರ್ಟ್ ಆಫ್ ದ ಅಪ್ ಟ್ರೆಂಡ್ ಅದನ್ನು ಮಾರ್ಕೆಟ್ ಫಾಲ್ ಆದಾಗ. ಓಕೆ, ಸೊ ಈ ಒಂದು ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಗುಡ್ ಮೂಮೆಂಟಮ್. ನಮ್ಮ ಒಂದು 920 ಏನ್ ಕೊಟ್ಟಿದ್ವಿ, 920 930 ಎಕ್ಸಾಕ್ಟ್ ಆಗಿ ಮತ್ತು ಮಾರ್ಕೆಟ್ ಅಲ್ಲೇ ಟಚ್ ಆಗಿ ನಿಂತ್ಕೊಂಡಿದೆ. ಇದು ಮಾರ್ಕೆಟ್ ಈ ಮೂಮೆಂಟಮ್ ಇರ್ಬೇಕಾದ್ರೆ ಇನ್ನು ಮಾರ್ನಿಂಗ್ ಅಲ್ಲಿ ನಾವು ಇವತ್ತು ಕೆಲವೊಂದು ಟ್ರೇಡ್ಸ್ ನ ಕೊಟ್ಟಿದ್ವಿ. ಫಸ್ಟ್ ಒಂದು ಟ್ರೇಡ್ ನ ಕೊಟ್ಟಿದ್ವಿ, ಏನಪ್ಪಾ ಅಂತ ಹೇಳಿದ್ರೆ 14,800 ಕಾಲ್ ನ ಇವತ್ತು ಓಪನಿಂಗ್ ಅಲ್ಲೇ ಒಂದು ಟ್ರೇಡ್ ಕೊಟ್ಟಿದ್ವಿ. 82 ರೂಪೀಸ್ ಇಂದ 95 ರೂಪೀಸ್ಗೆ ಫಸ್ಟ್ ಕ್ಲೋಸ್ ಮಾಡ್ಕೊಂಡ್ವಿ. ಅಗೈನ್ ಮಾರ್ಕೆಟ್ ಅಲ್ಲಿ 95 ಇಂದ 115 ಗೆ ಸೇಮ್ ಸ್ಟ್ರೈಕ್. ಸೊ ಸ್ಟ್ರೈಕ್ ನಾವೇನು ಚೇಂಜ್ ಮಾಡಿಲ್ಲ ಇವತ್ತು. ಸೇಮ್ ಸ್ಟ್ರೈಕ್ ಅಲ್ಲಿ 2 or 3 ಟೈಮ್ಸ್, ಬಿಕಾಸ್ ಒಂದೇ ಮಾರ್ಕೆಟ್ ಮೂಮೆಂಟಮ್ ಇದೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಬ್ರೇಕ್ ಆಗ್ಬೇಕು ಆ ಬ್ರೇಕ್ ಪಾಯಿಂಟ್ ಅಲ್ಲಿ ನಾವು ಎಕ್ಸಿಟ್ ಮಾಡ್ಕೊಂಡು ಅಗೈನ್ ಅದನ್ನೇ ಕಂಟಿನ್ಯೂಷನ್ ಮಾಡ್ಕೊಂಡಿದೀವಿ. ನೋಡಿ, ಇಲ್ಲಿಂದ ಫಾಲ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಮತ್ತೆ ಈ ಪಾಯಿಂಟ್ ನ ಕಂಟಿನ್ಯೂಷನ್ ತಗೊಂಡಿದೀವಿ. ಸೊ ಹೀಗೆ ಇವತ್ತೆಲ್ಲ ನಾವು ಟ್ರೇಡ್ ನ ಮಾಡಿರುವಂತದ್ದು. ಆಲ್ಮೋಸ್ಟ್ ಇವತ್ತು ಮಾರ್ಕೆಟ್ ಅಲ್ಲಿ 80 ರೂಪೀಸ್ ಇಂದ 175 180 ವರೆಗೂ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂ ಸೆಷನ್ ಕಂಟಿನ್ಯೂ ಆಗಿದೆ. ಸೊ ಹಾಗಾದ್ರೆ ಇವತ್ತು ಇದ್ರ ಜೊತೆಗೆ ಬೇರೆ ಏನೆಲ್ಲ ಟ್ರೇಡ್ ಮಾಡಿದ್ವಿ ಅಂತ ನೋಡೋಣ. ನೋಡಿ, ಇವತ್ತು ಮಾರ್ಕೆಟ್ ಮೂಮೆಂಟಮ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂಗೆ ನೋಡಿ, ಇಲ್ಲಿ ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ಲೈವ್ ಸೆಷನ್ ಅಂತ ಕರಿತೀವಿ. ಯಾವಾಗೂ ನಾವು ಲೈವ್ ಸೆಷನ್ಸ್ ಕ್ಲೋಸ್ ಆಗಿದ ತಕ್ಷಣ ಒಂದು ಅಪ್ಡೇಟ್ ಅಂತೂ ಕೊಡ್ತೀವಿ. ಆ ಅಪ್ಡೇಟ್ ಪ್ರಕಾರ ಮಾರ್ಕೆಟ್ ಅಲ್ಲಿ ನೋಡಿ, ಇಲ್ಲಿ ಸ್ಕ್ರೀನ್ ನೋಡ್ಕೊಳ್ಳಿ, ಟೆಲಿಗ್ರಾಮ್ ಅಲ್ಲಿ ಇದೆ. ಟೆಲಿಗ್ರಾಮ್ ಅಲ್ಲಿ ಸೊ ಏನ್ ಕೊಟ್ಟಿದ್ವಿ ಅಂದ್ರೆ, ಟೆಲಿಗ್ರಾಮ್ ಅಲ್ಲಿ ಆಫ್ಟರ್ ಮಾರ್ಕೆಟ್ ಅಲ್ಲಿ 11 o'clock ಬ್ಯಾಂಕ್ ನಿಫ್ಟಿ 11 o'clock ಒಂದ್ ಸರಿ ಮಾರ್ಕೆಟ್ ಅಲ್ಲಿ ಇಲ್ಲಿದೆ ನೋಡಿ, ಈ ಪಾಯಿಂಟ್ ಇಂದ ಸೊ 11 o'clock ಆದ್ಮೇಲೆ ಒಂದ್ ಸರಿನು 32,800 ಬರ್ಲಿಲ್ಲ ಅಂದ್ರೆ ಇವತ್ತು ಕಂಪ್ಲೀಟ್ ಬ್ಯಾಂಕ್ ನಿಫ್ಟಿ ಅಪ್ ಆಗೇ ಇರುತ್ತೆ. ಸೊ ನಿಫ್ಟಿಗಿಂತ ಇಂಪಾರ್ಟೆಂಟ್ ಇವತ್ತು ಬ್ಯಾಂಕ್ ನಿಫ್ಟಿನೇ. ನಿಫ್ಟಿ ಫ್ಲಾಟ್ ಆಗಿದ್ರು ಬ್ಯಾಂಕ್ ನಿಫ್ಟಿ ಮಾತ್ರ ಅಪ್ ಕಂಟಿನ್ಯೂಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಫುಲ್ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ ಬ್ಯಾಂಕ್ ನಿಫ್ಟಿ ಅಂತ ಕೊಟ್ಟಿದ್ವಿ. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿನ ಕೊಡ್ಬೇಕಾದ್ರೆ 2 ಕಾಲ್ಸ್ ಕೊಟ್ಟಿದ್ವಿ. ಯಾವ್ದು ಅಂದ್ರೆ ಮಾರ್ನಿಂಗ್ 32,600 ನಾವು ಫಸ್ಟ್ ಎಂಟ್ರಿ ಕೊಟ್ಟಿದ್ವಿ. ಆ 32,600 ಬಂದ್ಬಿಟ್ಟು ಅರೌಂಡ್ 320 ಇಂದ 1000 ರೂಪೀಸ್ ವರೆಗೂ ಇವತ್ತು ಗುಡ್ ಪ್ರಾಫಿಟ್ ನ ಕೊಡ್ತು ಇವತ್ತು ಮಾರ್ಕೆಟ್ ಅಲ್ಲಿ. ಅದೇ ರೀತಿ 11 o'clock ಕ್ಲೋಸ್ ಆಗ್ಬೇಕಾದ್ರೆ 33,000 ಕಾಲ್ ಅಂತ ಕೊಟ್ಟಿದ್ವಿ. 33,000 ಕಾಲ್ ಅದು 370 ಇಂದ ಮಾರ್ಕೆಟ್ ಅಲ್ಲಿ 685 ವರೆಗೂ ಒಂದು ಗುಡ್ ಮೂಮೆಂಟಮ್ ಕೊಡ್ತು. ಈ ಒಂದು ಪಾರ್ಟ್ ಅಲ್ಲಿ ನಿಮ್ಗೆ ನೀವು ಟೆಲಿಗ್ರಾಮ್ ಅಲ್ಲಿ ನೋಡಬಹುದು. ಜೊತೆಗೆ ನಿಮ್ಗೆ ಟೈಟಾನ್ ಕಂಪನಿ ಕೊಟ್ಟಿದ್ವಿ. ದಿಸ್ ಎಂಟ್ರಿ ಪ್ರೈಸ್ 24 ಇಂದ 34 ವರೆಗೂ ಮಾರ್ಕೆಟ್ ಮೂವ್ ಆಯ್ತು. ಇನ್ನು HDFC ಬ್ಯಾಂಕ್ ಅದು ಅಷ್ಟೇನೆ 25 ಇಂದ 35. ಸೊ 2 ಸ್ಟಾಕ್ ಅಲ್ಲಿ ನಾವು ಮಾಡಿದ್ರು, ಒಂದರಲ್ಲಿ 5,500, ಒಂದರಲ್ಲಿ 3,500 ನ ಎನ್ಕ್ಯಾಶ್ ಮಾಡ್ಕೊಳ್ಬಹುದಾಗಿತ್ತು. ಇದು ನಮ್ಮ ಇವತ್ತಿನ ಲೈವ್ ಸೆಷನ್ ಅಲ್ಲಿ ನಾವು ನಮ್ಮ ಟೀಮ್ ಗೆ ಸಪೋರ್ಟ್ ಮಾಡಿದಂತದ್ದು. ಇನ್ನು ಇವತ್ತಿನ ಪ್ರಾಫಿಟ್ ನಾವು ನೋಡೋದಾದ್ರೆ ನೋಡಿ, ದಿಸ್ ಇವತ್ತಿನ ಪ್ರಾಫಿಟ್ ಇಲ್ಲಿ ನೋಡಿ ಆಲ್ಮೋಸ್ಟ್ 8,275 ಇವತ್ತು ಟೋಟಲ್ ಟ್ರೇಡ್ಸ್. ಅರೌಂಡ್ ನೋಡಿ ಮಾರ್ಕೆಟ್ ಅಲ್ಲಿ ನಿಫ್ಟಿ DRR ನೋಡಿದಿರಲ್ಲ, ಸ್ಮಾಲ್ SL ಹೈಯೆಸ್ಟ್ ಬಿಗ್ ಪ್ರಾಫಿಟ್ಸ್. ಇದೇ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಒಂದ್ ಟ್ರೇಡ್ ಆದ್ಮೇಲೆ ಸೊ ನೋಡಿದ್ರಲ್ಲ, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದ್ರೆ
ಈ ಪಾಯಿಂಟ್ ಆದ್ಮೇಲೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬರಲೇ ಇಲ್ಲ. ಯಾವುದೇ ಒಂದು ಪಾಯಿಂಟ್ ಆದ್ಮೇಲೆ ಎಂಟ್ರಿ ತಗೊಂಡ್ಮೇಲೆ ಇನಿಷಿಯಲ್ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಡೌನ್ ಬರಲ್ಲ. ಇದನ್ನ ನಾವು ಅಡ್ವಾನ್ಸ್ ಪ್ರೈಸ್ ಲೆವೆಲ್ ಆಕ್ಷನ್ ಅಂತ ಕರಿತೀವಿ. ಸೊ ರೈಟ್ ಫ್ರೆಂಡ್ಸ್, ಇದೇ ನಾವು ನಿಮ್ಗೆ ಯಾವಾಗ್ಲೂ ಗೈಡ್ ಮಾಡ್ತಾ ಇರ್ತೀವಿ. ಯೂಶಲಿ ಸ್ಯಾಟರ್ಡೆ ಸಂಡೇ ನಾನು ವಿಡಿಯೋ ಮಾಡಲ್ಲ ಅನ್ನೆಲ್ಲ, ಅವಾಗ ಈ ಒಂದು ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ನಾವು ಇಡ್ತೀವಿ, ಹಾಗಾಗಿ ಮಿಸ್ ಆಗಿರುತ್ತೆ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ಟ್ರೆಂಡ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ, ಮಾರ್ಕೆಟ್ ಇವತ್ತು ಅಪ್ ಆಗುತ್ತೆ, ಕಂಟಿನ್ಯೂಷನ್ ಇರುತ್ತೆ ಅಂತ ನಮ್ಮ ಒಂದು ಲಾಸ್ಟ್ ಥರ್ಸ್ಡೇ ವಿಡಿಯೋನಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ. ಬಿಕಾಸ್ ನಾವು ಅವತ್ತೇ ನಿಮ್ಗೆ ಮೆನ್ಷನ್ ಮಾಡಿದ್ವಿ ಎಕ್ಸ್ಪೈರಿ ಡೇ ನಲ್ಲಿ ಮಾರ್ಕೆಟ್ ಅಲ್ಲಿ ಅಪ್ ಟ್ರೆಂಡ್ ಸ್ಟಾರ್ಟ್ ಆಯ್ತು, ಬಿಗ್ ಮೂಮೆಂಟಮ್ ಸ್ಟಾರ್ಟ್ ಆಗ್ತಾ ಇದೆ. ಕರೋನಾ ಆಗಿದೆ, ಲಾಕ್ ಡೌನ್ ಆಗಿದೆ ಅಂತ ಏನು ಟೆನ್ಷನ್ ಆಗಬೇಡಿ, ಇಟ್ ವಿಲ್ ಶೂಟ್ ಅಪ್ ಅಂತ. ಸೊ ಕೆಲವೊಂದು ಪಾಯಿಂಟ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಅದೇ ತರ ಇವತ್ತು ಮಾರ್ಕೆಟ್ ಅಪ್ ಟ್ರೆಂಡ್ ಅಂತೂ ಕೊಟ್ಟಿದೆ. ಈ ಟ್ರೆಂಡ್ ಹಿಂಗೆ ಕಂಟಿನ್ಯೂ ಆಗುತ್ತಾ, ಸೊ ಅಥವಾ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ನೋಡೋಣ. ಸೊ ಫಸ್ಟ್ ಗೆ ನಾವು ನೋಡೋದಾದ್ರೆ ನಿಫ್ಟಿಯಲ್ಲಿ ಇವತ್ತೇನೊಂದು ಮಾರ್ಕೆಟ್ ಕ್ಲೀನ್ ಆಗಿ ಹೋಗಿದೆ, ಇದೆಲ್ಲೂ ಫಾಲ್ ಆಗಿಲ್ಲ. ಇವತ್ತು ಈ ಒಂದು ಫಾಲಿಂಗ್ ಎಲ್ಲೂ ಕ್ರಿಯೇಟ್ ಆಗದೆ ಇರೋದ್ರಿಂದ ಈ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಅಂತ ಹೇಳಿದ್ರೆ ಎಸ್, ಒಂದು ರೇಂಜ್ ವರ್ಗೂ ಕಂಟಿನ್ಯೂ ಆಗುತ್ತೆ. ವಾಟ್ ಇಸ್ ಅ ರೇಂಜ್ ಅಂತ ನೋಡೋಣ. ಮೇ 18th ಗೆ ಮಾರ್ಕೆಟ್ ಅಲ್ಲಿ ನಾವು ಎಲ್ಲೆಲ್ಲಿ ಪ್ರಿಪೇರ್ಡ್ ಆಗಿರ್ಬೇಕು ಅಂತ. ಸೊ ನೋಡಿ, ಮೇ 18th ಗೆ ನಿಫ್ಟಿ ಲೆವೆಲ್ಸ್ ಗಿಂತ ಮುಂಚೆ ಕ್ವಾರ್ಟರ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇರುವಂತ 3 ಕಂಪನೀಸ್ ಇದೆ ಇವತ್ತು F&Oದಲ್ಲಿ. ನೋಡಿ, ಫಸ್ಟ್ ಕಂಪನಿ ಆರ್ತಿ ಇಂಡಸ್ಟ್ರೀಸ್, ಸೆಕೆಂಡ್ ಕೆನರಾ ಬ್ಯಾಂಕ್, ಮೂರನೇದು ಟಾಟಾ ಮೋಟಾರ್ಸ್. ನಾಳೆ ನೀವು ಸ್ವಲ್ಪ ಟೇಕ್ ಕೇರ್ ಮಾಡಬೇಕಾಗಿರೋದು ಕೆನರಾ ಬ್ಯಾಂಕ್. ಸೊ 154 ರೇಂಜ್ ನ ಬ್ರೇಕ್ ಮಾಡ್ತು ಅಂದ್ರೆ ಇಟ್ ವಿಲ್ ಶೂಟ್ ಅಪ್ ಕೆನರಾ ಬ್ಯಾಂಕ್. ಸೊ ಇನ್ನು ಆರ್ತಿ ಇಂಡಸ್ಟ್ರೀಸ್, ಟಾಟಾ ಮೋಟಾರ್ಸ್ ಸ್ವಲ್ಪ ಬಿಗ್ ರೇಂಜ್ ಅಲ್ಲಿ ಇದೆ, ಸೈಡ್ ವೇಸ್ ಅಲ್ಲಿ ಇದೆ. ಮೋಸ್ಟ್ ಪ್ರಾಬಬ್ಲಿ ಈ ರೇಂಜ್ ಅಲ್ಲಿ ನೀವು ಯಾವುದೇ ಒಂದು ಪೊಸಿಷನ್ ನ ಡಿಸಿಷನ್ ಮಾಡಬೇಡಿ, ಬಿಕಾಸ್ ಸ್ವಲ್ಪ ವೆಯ್ಟ್ ಮಾಡಿ, ಇದ್ರ ಮೇಲೆ ಕ್ಲೋಸಿಂಗ್ಸ್ ಬಂದಾಗ ಅದರ ಡಿಸಿಷನ್ ಗೊತ್ತಾಗುತ್ತೆ. ಹಾಗಾಗಿ ಈ ರೇಂಜ್ ಅಲ್ಲಿ ಟ್ರೇಡ್ ನ ಮಾಡಬೇಡಿ ಅಥವಾ ಪೊಸಿಷನ್ ಹೋಲ್ಡ್ ಮಾಡಬೇಡಿ ಅಂತ ಕೊಟ್ಟಿರುವಂತದ್ದು. ಸೊ ನಾಳೆ ಕೆನರಾ ಬ್ಯಾಂಕ್ ಇಸ್ ಸ್ವಲ್ಪ ಗಮನ ಇಟ್ಕೊಳ್ಳಿ. ಸೆಕೆಂಡ್ ಹಾಫ್ ಅಲ್ಲಿ ಶೂಟ್ ಅಪ್ ಆಯ್ತು ಅಂದ್ರೆ 154 ಬ್ರೇಕ್ ಆಯ್ತು ಅಂದ್ರೆ 160, 162 ವರೆಗೂ ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡಬಹುದು ಕೆನರಾ ಬ್ಯಾಂಕ್. ಇನ್ನು ಸ್ಟಾಕ್ಸ್ ನಿಫ್ಟಿ ಕಡೆ ಬರೋಣ. ನಿಫ್ಟಿ ಇವತ್ತೇನ್ ಟ್ರೇಡ್ ಆಗ್ತಾ ಇದೆ, ಈ ಒಂದು ಟ್ರೆಂಡ್ ನಾವು ನೋಡೋದಾದ್ರೆ ಎಸ್, ಇದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಅಂದ್ರೆ ನಾಳೆನೂ ಮಾರ್ಕೆಟ್ ಅಲ್ಲಿ ಅಪ್ ಟ್ರೆಂಡ್ ಎಕ್ಸ್ಪೆಕ್ಟೆಡ್ ಇದೆ. ಸೊ ಬಿಕಾಸ್ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ. ಆದ್ರೆ ಯಾವ ಪಾಯಿಂಟ್ ಆದ್ಮೇಲೆ ಅಂತ ನೋಡೋಣ. ನೋಡಿ, ಮಾರ್ಕೆಟ್ ಏನೊಂದು 14,920 ಹತ್ರ ಬಂದು ಸ್ಟಾಪ್ ಆಗಿದೆ. ಇಲ್ಲಿಂದ ಕಂಟಿನ್ಯೂಷನ್ ಇದೆ ಅಂದ್ರೆ ಎಸ್, ನಾಳೆ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಇದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. 14,990 ದಟ್ ಇಸ್ ಅ ಫಸ್ಟ್ ರೆಸಿಸ್ಟೆನ್ಸ್. 14,990 ಬಂದಾಗ ಅಲ್ಲಿಂದ ಟ್ರೇಡ್ ನ ಸ್ವಲ್ಪ ಅಗ್ರೆಸಿವ್ ಮಾಡೋದನ್ನ ಕಡಿಮೆ ಮಾಡಿ ಒಂದ್ಸರಿ ಮಾರ್ಕೆಟ್ ಅಲ್ಲಿ 14,990 ಇಂದ ಬ್ರೇಕ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬ್ರೇಕ್ ಆಯ್ತು ಅಂದ್ರೆ 1540. ಸೊ ಇದು ಮೇಜರ್ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್. 1540 ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಅಲ್ಲಿ ಒಂದು 100% ಕ್ರಾಶ್ ಆಗೋ ಚಾನ್ಸಸ್ ಇದೆ. ನಾಳೆ ಮಾರ್ಕೆಟ್ ಅಲ್ಲಿ 11 ಕಾಲ್ಗೆಲ್ಲ ಮಾರ್ಕೆಟ್ 15,040 ಟಚ್ ಆಯ್ತು ಅನ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಒಂದು 20-15 ಮಿನಿಟ್ಸ್ ಟ್ರೇಡ್ ಮಾಡಬೇಡಿ. 1140 ವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ಡೈರೆಕ್ಷನ್ ಸಿಗುತ್ತೆ. ಒಂದ್ಸರಿ ಮಾರ್ಕೆಟ್ 40 ಎಲ್ಲಾದ್ರೂ ಇಲ್ಲಿ 1120 ಎಲ್ಲಾದ್ರೂ ಇರಲಿ, ಮಾರ್ಕೆಟ್ 1140 ವರೆಗೂ ಟ್ರೇಡ್ ನ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಅಲ್ಲಿ ಹೈ ಫ್ಲಕ್ಚುಯೇಷನ್ ಕ್ರಿಯೇಟ್ ಆಗುತ್ತೆ. ಒಂದ್ಸರಿ 990 ಹತ್ರ ಇತ್ತು ಅನ್ಕೊಳ್ಳಿ, ಸಡನ್ ಆಗಿ ಮಾರ್ಕೆಟ್ 920 ಕ್ರಾಶ್ ಆಗುತ್ತೆ. 1540 ಹತ್ರ ನಿಂತ್ಕೊಂಡಿದ್ರೆ ಸಡನ್ ಆಗಿ 100% ಕ್ರಾಶ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಕೇರ್ ತಗೊಳ್ಳಿ. ಅದಾಗಿ ತಕ್ಷಣ ಮಾರ್ಕೆಟ್ ಅಲ್ಲಿ ಡೌನ್ ಅಂತ ಅಲ್ಲ, ಅಲ್ಲಿಂದ ಟ್ರೆಂಡ್ ಸ್ಟಾರ್ಟ್ ಆಯ್ತು ಅಂತ ಮತ್ತೆ ಆಲ್ ಟೈಮ್ ಹೈ ಕಡೆ ಮಾರ್ಕೆಟ್ ಹೋಗುತ್ತೆ ಅಂತ. ಸೊ ನಾಳೆ 1120 ಇಂದ 1140 ಒಳಗಡೆ ಮಾರ್ಕೆಟ್ ಒಂದ್ಸರಿ ಬಿಗ್ ಕ್ಯಾಂಡಲ್ ಫಾಲ್ ಆಯ್ತು ಅಂತ ಹೇಳಿದ್ರೆ ಪ್ಯಾನಿಕ್ ಆಗಬೇಡಿ, ಅಲ್ಲಿಂದ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿ. ಬಿಕಾಸ್ ಈ ಸರಿ ಮಾರ್ಕೆಟ್ ಮೂವ್ ಆಯ್ತು ಅಂದ್ರೆ ಕಮಿಂಗ್ 1 or 2 ಡೇಸ್ ಅಲ್ಲಿ ಮಾರ್ಕೆಟ್ ಆಲ್ ಟೈಮ್ ಹೈನ ಕ್ರಿಯೇಟ್ ಮಾಡುತ್ತೆ. 15,500 ವರೆಗೂ ಈ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಇದು ನಿಫ್ಟಿ ಅಪ್ ಸೈಡ್ ಆಯ್ತು ಅಂದ್ರೆ ಡೌನ್ ಸೈಡ್ ನೋಡೋಣ. ಮಾರ್ಕೆಟ್ ಅಲ್ಲಿ ಡೌನ್ ಸೈಡ್ ಅಂತ ಕ್ಲಾರಿಟಿ ಆಗಿಲ್ಲ. ಏನೊಂದು 920 ಹತ್ರ ಕ್ಲೋಸ್ ಆಗಿದೆ. ಇಲ್ಲಿಂದ ಡೌನ್ ಅಂತ ಹೇಳಿದ್ರೆ 890. ಸೊ ಈ 890 ಇಂದ 820 ಇದೆಯಲ್ಲ, ಇದು ಬಿಗ್ ಮೂಮೆಂಟಮ್ ಸಿಗುತ್ತೆ ನಮ್ಗೆ. 890 ಇಂದ 820 ಅದಾದ್ಮೇಲೆ ಸ್ಮಾಲ್ ಮೂಮೆಂಟ್ಸ್ ಅಂತ ಪ್ರಾಫಿಟ್ ಕೊಡೋದಿಲ್ಲ ಪುಟ್ ಕಡೆ. ಸ್ವಲ್ಪ ವೇಟ್ ಮಾಡಿ. ಸೊ ಬಿಕಾಸ್ ಸ್ಟಕ್ ಆಗ್ಬಿಡಿ ಪೊಸಿಷನ್ ಅಲ್ಲಿ. ಸೊ 890 ನ ಕ್ರಾಸ್ ಆಗ್ಬೇಕಾದ್ರೆ ನೀವು ಪುಟ್ ಅಲ್ಲಿ ಇರ್ಬೇಕು 820 ವರೆಗೂ. 820 ವರೆಗೂ ಪಾರ್ಟ್ ಅಲ್ಲಿ ನೀವು ಟ್ರೇಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ. ಅಗೇನ್ ಮಾರ್ಕೆಟ್ ಅಲ್ಲಿ 760 ಅನ್ನೋದು ನಿಮ್ಗೆ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಇಲ್ಲಿಂದ ಇಲ್ಲಿ ಗ್ಯಾಪ್ ಇದೆಯಲ್ಲ, ಅದು ಸ್ಮಾಲ್ ನಿಧಾನಕ್ಕೆ ಸ್ವಲ್ಪ ಬರುತ್ತೆ. ಪ್ರೀಮಿಯಂ ವಾವ್ ಅಂತ ಆಡ್ ಆಗೋದಿಲ್ಲ. 760 ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಅಲ್ಲಿ ಅಗೇನ್ ಬೌನ್ಸ್ ಬ್ಯಾಕ್ ಆಗುತ್ತೆ. ಈ ಸರಿ ಮಾರ್ಕೆಟ್ ಅಲ್ಲಿ 760 ಟಚ್ ಆಗಿ ಬೌನ್ಸ್ ಬ್ಯಾಕ್ ಆದ್ರೂ 1540 ಇಂದ ಫಾಲ್ ಆಗಿ ಮತ್ತೆ ಬೌನ್ಸ್ ಬ್ಯಾಕ್ ಆದ್ರೂ ಆಲ್ ಟೈಮ್ ಹೈ ಕನ್ಫರ್ಮ್ ಅಂತ ತೋರಿಸ್ತಾ ಇದೆ. ಪ್ಲಾನ್ ಮಾಡ್ಕೊಳ್ಳಿ ನಿಮ್ಮ ಟ್ರೇಡ್ ನ. ಸೊ ರೈಟ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಆಯ್ತು ಅಂದ್ರೆ ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ. ಆಲ್ರೆಡಿ ನಾವು ಮಾತಾಡ್ದಂಗೆ ಇವತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡಕ್ಕೂ ಕೋರಿಲೇಷನ್ ಇರಲಿಲ್ಲ. ನಿಫ್ಟಿ ಪ್ಲಸ್ 1.5% ಆಗಿದ್ರೆ ಬ್ಯಾಂಕ್ ನಿಫ್ಟಿ ಮೋರ್ ದೆನ್ 4% ಆಗಿದೆ ಇವತ್ತು. ಸೊ ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ಬೋದು. ಇದೇ ಟ್ರೆಂಡ್ ನಾಳೆ ಕಂಟಿನ್ಯೂ ಆಗುತ್ತಾ ಅಂದ್ರೆ ಎಸ್, ನಾಳೆ ಮಾರ್ಕೆಟ್ ಅಲ್ಲಿ ಇದೇ ಟ್ರೆಂಡ್ ಕಂಟಿನ್ಯೂಯೇಷನ್ ಇದೆ. ಆದ್ರೆ ಮಾರ್ಕೆಟ್ ಅಲ್ಲಿ ನೋಡೋಣ ಬ್ಯಾಂಕ್ ನಿಫ್ಟಿ ಏನಾಗಿದೆ ಅಂತ.
ನೋಡಿ ಬ್ಯಾಂಕ್ ನಿಫ್ಟಿ ಇವತ್ತೇನು ಒಂದು ಮಾರ್ಕೆಟ್ ಅಲ್ಲಿ 33,460 ಹತ್ರ ನಿಂತ್ಕೊಂಡಿದೆ. ಇಲ್ಲಿಂದ ಮಾರ್ಕೆಟ್ ಅಲ್ಲಿ 33,600 ಹಾಗೆ 33,750 ಅಂತ ಕರಿತೀವಿ. 33,750 ಈ ಎರಡು ರೇಂಜ್ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. 33,900 ಬಂದ ಮೇಲೆ ಟ್ರೆಂಡ್ ಚೇಂಜ್ ಆಗೋದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಎವರಿ 100 ಪಾಯಿಂಟ್ ಗೆ ಮಾರ್ಕೆಟ್ ಅಲ್ಲಿ ಕನ್ಫ್ಯೂಷನ್ ಇದೆ. ಹಾಗಾಗಿ ಟ್ರೇಡ್ ಮಾಡಬೇಡಿ. 33,900 ಬರುತ್ತಲ್ಲ, ದಟ್ ಇಸ್ ಅ ಬಿಗ್ ಟ್ರೆಂಡ್ ಚೇಂಜ್ ಪಾಯಿಂಟ್. ನಾಳೆ ಇಲ್ಲಿಂದ ಮಾರ್ಕೆಟ್ ಮೂವ್ ಆಯ್ತು ಅಂದ್ರೆ ಅಗೇನ್ 34,600 ಕಂಟಿನ್ಯೂಸ್ ಆಗಿ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. 33,900 ಸೊ ಎಚ್ಚರ ತಗೊಳ್ಳಿ. 33,900 ನಾಳೆ 11:20 ಟೈಮ್ ಅಲ್ಲಿ 33,900 ಇಂದ ಮಾರ್ಕೆಟ್ ಸಡನ್ ಆಗಿ ಇದು ಕ್ರಾಶ್ ಆಗುತ್ತೆ ನಿಫ್ಟಿ ಜೊತೆ. ಆದ್ರೆ ಇದು ಕ್ರಾಶ್ ಆಗಿ ಇದು ರಿಕವರ್ ಆಗ್ಲಿಲ್ಲ ಅನ್ಕೊಳ್ಳಿ, ಡೌನ್ ಟ್ರೆಂಡ್ ಕಂಟಿನ್ಯೂ ಅಂತಾನೆ ಅರ್ಥ ಬ್ಯಾಂಕ್ ನಿಫ್ಟಿ ಮಾತ್ರ. ಸೊ ನಿಫ್ಟಿ ಕ್ರಾಶ್ ಆಗಿ ರಿಕವರ್ ಆಗ್ತಾ ಇದೆ, ಇದು ರಿಕವರಿ ಆಗ್ತಾ ಇದೆ ಅಂದ್ರೆ ವೆರಿ ಜಾಕ್ ಪಾಟ್. ನಿಫ್ಟಿ ರಿಕವರಿ ಆಗ್ತಾ ಇದೆ, ಬ್ಯಾಂಕ್ ನಿಫ್ಟಿ ರಿಕವರಿ ಆಗ್ತಾ ಇಲ್ಲ ಅಂದ್ರೆ ಸ್ಟಿಲ್ ಸ್ವಲ್ಪ ಟೈಮ್ ತಗೊಳುತ್ತೆ ನಿಫ್ಟಿ ಆಲ್ ಟೈಮ್ ಬ್ರೇಕ್ ಆಗಕ್ಕೆ ಅಂತ. ನಾಳೆ 33,900 ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತ ರೆಸಿಸ್ಟೆನ್ಸ್ ಲೆವೆಲ್ ಬ್ಯಾಂಕ್ ನಿಫ್ಟಿಯಲ್ಲಿ. ಇನ್ನು ಡೌನ್ ಸೈಡ್ ನಾವು ನೋಡೋದಾದ್ರೆ ಸೊ ಮೇಜರ್ ಆಗಿ ಮಾರ್ಕೆಟ್ ಅಲ್ಲಿ ನಾಳೆ 32,850 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಮಾರ್ಕೆಟ್ ಅಲ್ಲಿ 33,000 ಇದೆಯಲ್ಲ, 33,300 ಇದೆಯಲ್ಲ, 33,300 ಸಾರಿ, ಆ ಪಾಯಿಂಟ್ ಬ್ರೇಕ್ ಆಯ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಬಿಗ್ ಫಾಲ್ ಸ್ಟಾರ್ಟ್ ಆಗುತ್ತೆ. 32,850 ಹೇಗೆ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಲೆವೆಲ್ ನಿಫ್ಟಿಗೆ 14,760, 32,850 ಅದೇ ತರ ಮಾರ್ಕೆಟ್ ಅಲ್ಲಿ ಈ ಎರಡು ಪಾಯಿಂಟ್ ಮ್ಯಾಚ್ ಆಯ್ತು ನಾಳೆ ಫಸ್ಟ್ ಡೇ ಅಂತ ಅನ್ಕೊಳ್ಳಿ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಈ ಪಾಯಿಂಟ್ ಇಂದ ರಿಕವರ್, ನಿಫ್ಟಿ ಈ ಪಾಯಿಂಟ್ ಇಂದ ರಿಕವರ್ ಆಗ್ತಾ ಇದೆ ಅಂದ್ರೆ ಸೊ ನೀವು ಕ್ಲಾರಿಟಿಯಾಗಿ ಜಾಸ್ತಿ ಕ್ವಾಂಟಿಟಿನ ಪಾರ್ಟಿಸಿಪೇಟ್ ಮಾಡ್ಕೊಳ್ಬಹುದು. ಸೊ ಪ್ಲಾನ್ ಮಾಡ್ಕೊಳ್ಳಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿಯ ಇನ್ಫಾರ್ಮೇಶನ್ ಅಂತೂ ಕೊಟ್ಟಿದ್ದೀನಿ. ಇನ್ನು ಲೈವ್ ಅಲ್ಲಿ ನಿಮ್ಗೆ ಏನಾದ್ರು ನಾಳೆ ಮಾರ್ಕೆಟ್ ಸ್ಟಾರ್ಟ್ ಆದ್ಮೇಲೆ ಲೆವೆಲ್ಸ್ ಗೊತ್ತಾಗ್ಲಿಲ್ಲ ಅಂದ್ರೆ ನಾಳೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ. ರೈಟ್, ಇನ್ನು ಯಾರೆಲ್ಲ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಥವಾ ಲೈವ್ ಸೆಷನ್ ಅಲ್ಲಿ ಜಾಯ್ನ್ ಆಗ್ಬೇಕು ಅಂತಿದ್ರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಒಂದು ಟೆಕ್ಸ್ಟ್ ಮಾಡಿ ಡೀಟೇಲ್ ನ ಕಳಿಸ್ತೀವಿ. ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಸಿಂಪಲ್, ನಿಮ್ಗೆ ಬೈಸಲ್ ಗೊತ್ತಿರಬೇಕು ವಾಟ್ ಇಸ್ ಅ ಮಾರ್ಕೆಟ್ ಅಂತ. ಸೊ ಗೊತ್ತಿರೋಗೆ ಬೇರೆ ಗ್ರೂಪ್ ಇರುತ್ತೆ, ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಹೇಳ್ಕೊಡೋದಕ್ಕೆ ಬೇರೆ ಗ್ರೂಪ್ ಇರುತ್ತೆ. ಸೊ ಡೋಂಟ್ ವರಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಆದ್ರೆ ಆ ರಿಸ್ಕ್ ನ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು, ಪ್ರಾಫಿಟ್ ನ ಜಾಸ್ತಿ ಮಾಡ್ಕೊಳ್ಬೇಕು, ಸೊ ಅದೇ ನಮ್ಮ ಪಾರ್ಟ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎವ್ರಿ ಡೇದು ನಮ್ಮ ಪ್ರಾಫಿಟ್ ಶೀಟ್ ನೋಡ್ತಾ ಇರ್ತೀರಾ. ಲಾಸ್ ಅಂತ ಹೇಳಿದಾಗ ರಿಸ್ಕ್ ಅಂತ ಮಾತಾಡಿದ್ರೆ 1,800 ಈ ತರ ಇರುತ್ತೆ, ಕಾಣಿಸ್ತಾ ಇದೆಯಾ? ಇದು ಲಾಸ್ಟ್ ಒಂದು 10 ಡೇಸ್ ರೈಟ್. ಸೊ 10 ಡೇಸ್ ಈ ತರ ಇದೆ ಅಂದ್ರೆ ಪ್ರಾಫಿಟ್ ಕಡೆ ನಿಮ್ ನೋಡಿದಾಗ ಜಾಸ್ತಿ ಇದೆಯಾ, ಲಾಸ್ ಕಡೆ ಇದೆಯಾ, ರೈಟ್. ಸೊ ಇದನ್ನೇ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ನಿಮ್ಗೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಟ್ರೇಡಿಂಗ್ ನ ಹೇಳ್ಕೊಡುವಂತ ಪಾರ್ಟ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕೆಳಗಡೆ ಬರ್ತಾರೋ ನಂಬರ್ ಕಾಲ್ ಮಾಡಿ. ಎಸ್, ಇವತ್ತಿನ ಸೆಷನ್ ನೋಡ್ಬಿಟ್ಟು ಮಾರ್ಕೆಟ್ ಅಲ್ಲಿ ನಿಫ್ಟಿ ಸೂಪರ್ ಆಗಿ ಹೋಗಿದೆ, ಇದೇ ತರ ಮೂವ್ ಆಗುತ್ತೆ ಅಂತ ನಾಳೆನೂ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಟ್ರೇಡ್ ಮಾಡಬೇಡಿ. ಇವತ್ತು ಮಾರ್ಕೆಟ್ ಅಲ್ಲಿ 80 ಇಂದ 180 ವರೆಗೂ ಹೋಗಿದೆ ಅಂದ್ರೆ ನಿಮ್ಮೊಂದು 6,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಗೆ 7,000 ಸಾವಿರ ಪ್ರಾಫಿಟ್ ಬಂದಿದೆ ಅಂದ್ರೆ ಎವ್ರಿ ಡೇ ಇದೇ ತರ ಇಲ್ಲ. ಸ್ಟಾಕ್ ಮಾರ್ಕೆಟ್ ಇದೆ ರಿಸ್ಕ್ ಇನ್ವಾಲ್ವ್ಡ್ ಅಂತ ಹೇಳ್ತಾ. ಸೊ ರೈಟ್ ಫ್ರೆಂಡ್ಸ್, ನೀವು ಟ್ರೇಡ್ ಮಾಡ್ಬೇಕಾದ್ರೆ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ನ ಸಪೋರ್ಟ್ ತಗೊಳ್ಳಿ ಅಥವಾ ನೀವೇ ಒಂದಕ್ಕೆ 2 ಸರಿ ಯೋಚನೆ ಮಾಡ್ಬಿಟ್ಟು ಟ್ರೇಡ್ ಮಾಡಿ. ಯಾವುದೇ ಒಂದು ಇನ್ಫಾರ್ಮೇಶನ್ ಮೇಲೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಇನ್ಫಾರ್ಮೇಶನ್ ಜೊತೆ ಇನ್ನೊಂದು ವಿಡಿಯೋದ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.